ಹಲೋ ಸ್ನೇಹಿತರೆ, ಪ್ರತಿದಿನ ಬೇಳೆ ಸಾರು, ತರಕಾರಿ ಸಾರು, ಸೊಪ್ಪಿನ ಸಾರು ಅಂತ ಉಂಡು ಉಂಡು ನಿಮಗೆಲ್ಲ ಬೇಜಾರಾಗಿದ್ರೆ ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರುವಂತ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನಾವು ಇದಕ್ಕೆ ಶೇಂಗಾ ಬಜ್ಜಿ ಅಂತ ಕರಿತೀವಿ, ಶೇಂಗಾ ಸಾರು ಅಂತಾನೂ ಹೇಳ್ಬಹುದು. ಇದನ್ನ ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಶೇಂಗಾ ಬಜ್ಜಿನ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು, ಹಾಗೂ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಸಾಮಾನುಗಳನ್ನ ಬಳಸಿ ಆದಷ್ಟು ಬೇಗನೆ ಮಾಡಬಹುದು. ಓಕೆ, ಈ ಶೇಂಗಾ ಬಜ್ಜಿ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನ ಈಗ ಹೇಳ್ಬಿಡ್ತೇನೆ. ಮೊದಲಿಗೆ ಒಂದು ಬೌಲ್ ಶೇಂಗಾ ತಗೋಬೇಕು. ಸ್ವಲ್ಪ ಅರ್ಧ ಬೌಲ್ನಷ್ಟು ಒಣ ಕೊಬ್ಬರಿ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ ರುಚಿಗೆ ತಕ್ಕಷ್ಟು ತಗೋಬಹುದು. ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಶೇಂಗಾ ಬಜ್ಜಿ ಮಾಡುವ ವಿಧಾನ ಸ್ನೇಹಿತರೆ, ಮೊದಲಿಗೆ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಹುರಿದು ಸಿಪ್ಪೆ ತಕೊಂಡು ಬೇಳೆ ಮಾಡಿ ರೆಡಿ. ನೋಡಿ, ಈಗ ಕೆಂಪು ಆಗಕ್ಕೆ ಶುರು ಆಗ್ತಾ ಇದೆ, ಸಿಪ್ಪೆ ಬಿಟ್ಕೊಳ್ಳುತ್ತೆ. ಡಿಫ್ರೆಂಟ್ ಆಗಿರೋ ಸಾರನ್ನ ನಾವು 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು. ಈಗ ಕೆಂಪು ಹುರಿದಾಗಿದೆ ಸ್ನೇಹಿತರೆ. ಈಗ ನಾವು ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಬೌಲಿಗೆ ತಕೊಳ್ಳೋಣ. ಸ್ವಲ್ಪ ಆರಕ್ ಬಿಡೋಣ. ಆರಿದ್ಮೇಲೆ ಸಿಪ್ಪೆ ಚೆನ್ನಾಗಿ ಸುಲಿಯುತ್ತೆ. ಸೊ ಅಲ್ಲಿ ಈಗ ಒಣ ಮೆಣಸಿನ್ಕಾಯನ್ನ ಬಿಸಿ ಮಾಡ್ಕೊಳ್ಳೋಣ. ಒಂದು 5-6 ಖಾರಕ್ಕೆ ತಕ್ಕಷ್ಟು ನಿಮಗೆ ಯಾವ ರೀತಿ ಬೇಕೋ ಅಷ್ಟು ಅಳತೆಗೆ ತಗೋಬಹುದು. ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿರೋದ್ರಿಂದ ಒಂದು 5 ಮೆಣಸಿನ್ಕಾಯಿನ ತಗೊಂಡಿದ್ದೇನೆ. ಇವು ಕೂಡ ಚೆನ್ನಾಗಿ ಬಿಸಿ ಆಗ್ಬೇಕು. ಗರಿ ಗರಿ ಅನ್ನೋ ತರ ಹುರಿದ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಸ್ವಲ್ಪ ಎಣ್ಣೆ ಬೇಕಂದ್ರೆ ಹಾಕೋಬಹುದು. ಈಗ ಕೆಂಪಗಾಗಿದೆ ಸ್ನೇಹಿತರೆ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನು ಕೂಡ ಒಂದು ಬೌಲಿಗೆ ತಕೊಂಡು ಶೇಂಗಾನ ಹುರಿದು ಎಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದೀವಿ. ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ನೆಕ್ಸ್ಟ್ ಅದಕ್ಕೆ ಮೊದಲಿಗೆ ಸ್ವಲ್ಪ ಒಣ ಕೊಬ್ಬರಿ, ನಂತರ ಒಣ ಮೆಣಸಿನ್ಕಾಯಿ, ಆಮೇಲೆ ಈ ಹುರಿದಿರುವಂತ ಶೇಂಗಾ ಹಾಕಿ, ಮೇಲೆ ಬೆಳ್ಳುಳ್ಳಿ, ಕರಿಬೇವು, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನ. ಈಗ ನಾನು ತಗೊಂಡಿರೋದು ಒಂದು ಬಟ್ಲಿಗೆ 1 ಚಮಚ ಉಪ್ಪು ಸಾಕಾಗುತ್ತೆ. ಸ್ವಲ್ಪ ಬೆಲ್ಲ, ಇವೆಲ್ಲ ಹಾಕಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಎಲ್ಲ ಮಿಶ್ರಣಗಳನ್ನ ಹಾಕಿದ್ಮೇಲೆ ನಾವು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಈ ರೀತಿ ನಮ್ಮ ಮಿಶ್ರಣ ರೆಡಿ ಆಗಿದೆ. ಈ ಪೌಡ್ರಿಗೆ ನಾವೀಗ 1 ಕಪ್ ನೀರನ್ನ ಹಾಕೋಬೇಕು. ಅದು ಲಿಕ್ವಿಡ್ ತರ ಸಾರಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ರೆಡಿಯಾಗಿರೋ ಈ ನಮ್ಮ ಶೇಂಗಾ ಬಜ್ಜಿಯನ್ನ ಒಂದು ಬೌಲಿಗೆ ಹಾಕೊಳ್ಳೋಣ. ಇನ್ನೂ ಒಂದ್ ಸ್ವಲ್ಪ ನೀರು ಬೇಕಂದ್ರೆ ನಾವು ಮಿಕ್ಸ್ ಮಾಡ್ಕೋಬಹುದು. ಎಣ್ಣೆ ಹಾಕೊಂಡು 1-2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ, ಚಿಕ್ಕ ಸ್ಪೂನ್. ಸ್ವಲ್ಪ ಸಾಸಿವೆ, ನಂತರ ಸ್ವಲ್ಪ ಜೀರಿಗೆ, ಅವು ಚಟ್ಪಟ ಆದ್ಮೇಲೆ ಒಂದು ಹೆಚ್ಚಿರುವಂತ ಬೆಳ್ಳುಳ್ಳಿ,
ಒಂದು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಈಗ ಒಗ್ಗರಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಶೇಂಗಾ ಬಜ್ಜಿ ರೆಡಿ, ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ.